ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಸದ್ಗುರುವೇ ನಮಃ. ಹಾಯ್ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಸ್ಮೇಲಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಗಾಯ್ಸ್, ಇವತ್ತು ಆಲ್ರೆಡಿ ಗೊತ್ತಾಗಿರ್ಬೇಕು ನಿಮಗೆ, ಇವತ್ತು ಶಿಕ್ಷಕರ ದಿನಾಚರಣೆ. ಫ್ರೆಂಡ್ಸ್, ಎಲ್ಲ ಶಾಲಾ ಕಾಲೇಜಲ್ಲಿ ಆಚರಿಸುವ ಶಿಕ್ಷಕರ ದಿನಾಚರಣೆ ಮಹತ್ವವಾದ ಒಳ್ಳೆಯದು. ಹಾಗೆ ನಿಮ್ಮ ಶಿಕ್ಷಕರಿಗೆ ಕೂಡ ಇವತ್ತು ಗೌರವ ಸಲ್ಲಿಸುವುದನ್ನೆಲ್ಲ ಗೌರವವನ್ನು ಸಲ್ಲಿಸಿ ಅವರ ಮಾರ್ಗದರ್ಶನ ನಡೀರಿ ಅಂತ ಹೇಳ್ತಾ, ಫ್ರೆಂಡ್ಸ್, ಇವತ್ತು ನಾನು ಯಾರ ಬಗ್ಗೆ ಹೇಳಿದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಅವ್ರ ಬಗ್ಗೆ ಹೇಳಿದ್ರೆ ಇವರು ಅತ್ಯುತ್ತಮ ವಾಗ್ಮಿ ಕೂಡ, ಹಾಗೆಯೇ ಶ್ರೇಷ್ಠ ಶಿಕ್ಷಕ, ಅಪರೂಪದ ತತ್ವಜ್ಞಾನಿ ಕೂಡ ಇವರು. ಫ್ರೆಂಡ್ಸ್, ಲೇಟ್ಲಾಗಿ ಮಾಡಿ ವಿಡಿಯೋ ಹೋಗೋಣ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹುಟ್ಟಿದ್ದು ತಮಿಳುನಾಡಿನ ತಿರುತ್ತಣಿ ಎಂಬ ಊರಲ್ಲಿ ಹುಟ್ಟುತ್ತಾರೆ, ಜನಿಸ್ತಾರೆ 1888ರಲ್ಲಿ. ಇವರ ತಂದೆ ಹೆಸರು ಸರ್ವಪಲ್ಲಿ ವೀರಸ್ವಾಮಿ, ತಾಯಿ ಸೀತಮ್ಮ. ಇವರು ಪ್ರಾಥಮಿಕ ಶಿಕ್ಷಣವನ್ನು ತಿರುತ್ತಣಿಯಲ್ಲೇ ಮುಗಿಸ್ತಾರೆ. ಪ್ರೌಢಶಿಕ್ಷಣವನ್ನು ಕ್ರಿಶ್ಚಿಯನ್ ಮಿಷನರಿ ಸ್ಕೂಲಲ್ಲಿ ಮುಗಿಸ್ತಾರೆ. ಕಾಲೇಜಿನ ವಿದ್ಯಾಭ್ಯಾಸಕ್ಕೋಸ್ಕರ ಇವರು ಮದ್ರಾಸಿನ ವಿಶ್ವವಿದ್ಯಾಲಯದಲ್ಲಿ ಮದ್ರಾಸಿನ ಕಾಲೇಜಲ್ಲಿ ಸೇರ್ಕೋತಾರೆ ಇವರ ವಿದ್ಯಾಭ್ಯಾಸಕ್ಕೋಸ್ಕರ. ಹಾಗೆಯೇ ಇವರು ಫ್ರೆಂಡ್ಸ್ ಹಲವಾರು ಕಡೆ ಇವರ ಕಾರ್ಯಗಳನ್ನು ನಿರ್ವಹಿಸಿರುತ್ತಾರೆ. ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣರು ಹಲವಾರು ಕಡೆ ವೃತ್ತಿಪರ ಜೀವನವನ್ನು ನಡೆಸಿರ್ತಾರೆ. 1909ರಲ್ಲಿ ಇವರು ಮದ್ರಾಸಿನ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಉಪನ್ಯಾಸಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೆಯೇ 1918ರಲ್ಲಿ ಇವರು ಮಹಾರಾಜಾಸಿನ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಫ್ರೆಂಡ್ಸ್, 1931ರಲ್ಲಿ ಇವರು ಆಂಧ್ರದಲ್ಲಿ ವಿಶ್ವವಿದ್ಯಾನಿಲಯ ಉಪಕುಲಪತಿಯಾಗಿ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ. ನೋಡಿ, ಗ್ರೇಟ್ ಅಲ್ವಾ ಫ್ರೆಂಡ್ಸ್. ಹಾಗೆಯೇ 1939ರಲ್ಲಿ ಇವರು ಬನಾರಸ್ ವಿಶ್ವವಿದ್ಯಾನಿಲಯದಲ್ಲಿ ಉಪಕುಲಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ನೋಡಿ, ಅಮೇಝಿಂಗ್ ಫ್ರೆಂಡ್ಸ್, ನನಗೂ ತುಂಬ ಖುಷಿ ಆಯಿತು ನೋಡಿ. ಹಾಗೆಯೇ 1949ರಲ್ಲಿ ಇವರು ನಮ್ಮ ಭಾರತದಿಂದ ರಷ್ಯಾಕ್ಕೆ ರಾಯಭಾರಿಯಾಗಿ ಹೋಗ್ತಾರೆ. 1949ರಲ್ಲಿ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ವಿಷಯ ಅಲ್ವಾ? ಚೆನ್ನಾಗಿದೆ ನೋಡಿ, ಇವ್ರ ಬಗ್ಗೆ ಇನ್ಫಾರ್ಮೇಷನ್ ಇನ್ನೂ ತುಂಬ ಚೆನ್ನಾಗಿರುತ್ತೆ ನೋಡಿ. 1952ರಲ್ಲಿ ಇವರು ಬ್ರಿಟನ್ ಆಕ್ಸ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇವರಿಗೆ ಗೌರವವಾದ ಡಾಕ್ಟರೇಟ್ ಪದವಿಯನ್ನು ಕೂಡ ಇವರು ಪಡ್ಕೋತಾರೆ. ಹಾಗೆಯೇ 1952ರಲ್ಲಿ ಇವರು ದೆಹಲಿಯ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೆಯೇ ಇವರು 1952ರಿಂದ 62ರವರೆಗೂ ಉಪರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಹಾಗೆ ಉಪರಾಷ್ಟ್ರಪತಿ ಆದಮೇಲೆ ಇವರು 1967ರವರೆಗೂ ಎರಡನೇ ಉಪರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ನೋಡಿ ಫ್ರೆಂಡ್ಸ್, 1952ರಿಂದ 62ರವರೆಗೂ ಇವರು ಉಪರಾಷ್ಟ್ರಪತಿಯಾಗಿರ್ತಾರೆ. 1962 ಮೇ 11ರಿಂದ ಇವರು 1967ರವರೆಗೂ ಎರಡನೇ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯನಿರ್ವಹಿಸುತ್ತಾರೆ. ನಮ್ಮ ಭಾರತದ ಎರಡನೇ ರಾಷ್ಟ್ರಪತಿ. ಹಾಗೆಯೇ ಮೊದಲ ರಾಷ್ಟ್ರಪತಿ ಯಾರಂತ ನೀವು ಕೇಳ್ಬೋದು, ಇಲ್ಲಿ ಹೇಳ್ತೀನಿ ನೋಡಿ. ಅವರ ಹೆಸರನ್ನೇ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅಂತ. ಇವರು ಭಾರತದ ಮೊದಲ ರಾಷ್ಟ್ರಪತಿ. ನಮ್ಮ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಎರಡನೇ ರಾಷ್ಟ್ರಪತಿಯಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿರುತ್ತಾರೆ. ಇವರಿಗೆ 1954ರಲ್ಲಿ ಭಾರತೀಯ ಅತ್ಯಂತ ಉತ್ತಮವಾದ ಪ್ರಶಸ್ತಿ ಕೂಡ ಸಿಗುತ್ತೆ, ಭಾರತ ರತ್ನ ಪ್ರಶಸ್ತಿ. ನೋಡಿ ಫ್ರೆಂಡ್ಸ್, ಎಂಥ ಗ್ರೇಟ್ನೆಸ್, ಎಂಥ ಹಂಬಲ್ ವ್ಯಕ್ತಿ ಅಂದರೆ ಇವರು. ತುಂಬ ಟ್ಯಾಲೆಂಟ್ ಇದೆ ಅವರಲ್ಲಿ, ತುಂಬ ಇಂಥವರು ಅಪರೂಪದ, ಅದಕ್ಕೆ ಹೇಳುವ ಅಪರೂಪದ ತತ್ವಜ್ಞಾನಿ ಅಂತ ಕೂಡ ಇವ್ರನ್ನ ಹೇಳ್ತಾರೆ. ಹಾಗೆಯೇ
1954ರಲ್ಲಿ ಇವರಿಗೆ ಭಾರತೀಯ ಅತ್ಯುತ್ತಮವಾದ ಭಾರತ ರತ್ನ ಕೂಡ ಸಿಗುತ್ತೆ. ಹಾಗೆಯೇ ಭಾರತೀಯ ವ್ಯಕ್ತಿಯಾಗಿ ರಷ್ಯಾಕ್ಕೆ ರಾಯಭಾರಿ ಕೂಡ ಹೋಗ್ತಾರೆ ಅವರು. 49 ಆಗಲೇ ಹೇಳಿದ್ದೀನಿ ನಿಮಗೆ. ಹಾಗೆಯೇ ಇವರಿಗೆ ಭಾರತೀಯ ವಿದ್ಯಾಭವನದಿಂದ ಬಿರುದು ಕೂಡ ಸಿಗುತ್ತೆ. ಅದೇನೆಂದರೆ ಬ್ರಹ್ಮ ವಿದ್ಯಾ ಭಾಸ್ಕರ ಅಂತ ಒಂದು ಬಿರುದು ಕೂಡ ಸಿಗುತ್ತೆ ಇವರಿಗೆ. ಹಾಗೆಯೇ ಇವರು 1968ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಇವರು ಪಾತ್ರವಾಗ್ತಾರೆ. ನೋಡಿ ಫ್ರೆಂಡ್ಸ್, ಎಷ್ಟೊಂದು ಪ್ರಶಸ್ತಿಗಳು. ಹಾಗೆಯೇ ಇವರು ಇಂಗ್ಲೆಂಡಿನ ಪ್ರವಾಸದಲ್ಲಿರಬೇಕಾದ್ರೆ ಇವರು ಪ್ರಶಸ್ತಿ ಸಿಗುತ್ತೆ. ಆರ್ಡರ್ ಆಫ್ ದ ಮೆರಿನ್ ಅಂತ ಒಂದು ಪ್ರಶಸ್ತಿ ಕೂಡ ಇವರಿಗೆ ಸಿಗುತ್ತೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ. ಹಾಗೆಯೇ ಇವರಿಗೆ ವ್ಯಾಟಿಕನ್ ಸಿಟಿ ಪೋಪ್ ಎಂಬುವರು ನೈಟ್ ಆಫ್ ದ ಆರ್ಮಿ ಎಂಬ ಪ್ರಶಸ್ತಿಯನ್ನು ಕೂಡ ಇವರಿಗೆ ನೀಡ್ತಾರೆ. ನೋಡಿ ಎಷ್ಟೊಂದು ಪ್ರಶಸ್ತಿಗಳು, ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ಹೆಚ್ಚು ಸಾಧನೆಗಳು. ಒಂದು ತಮಿಳುನಾಡು ಎಂಬ ರಾಜ್ಯದಲ್ಲಿ ತಿರುತ್ತಣಿ ಎಂಬ ಊರಲ್ಲಿ ಜನಿಸಿ ಇವರು ಮೈಸೂರು, ಆಂಧ್ರ, ಬನಾರಸ್, ಮದ್ರಾಸ್ ಎಷ್ಟು ಕಡೆ ಹೋಗಿ ಬಂದಿದ್ದಾರೆ ನೋಡಿ. ಗ್ರೇಟ್ ಅಲ್ವಾ? ನನಗೊಂದು ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಹಾಗೆ ಇವರು ಶ್ರೇಷ್ಠ ಶಿಕ್ಷಕ ಹಾಗೂ ಶ್ರೇಷ್ಠ ರಾಜಕೀಯದಲ್ಲಿ ಇವರು ಶ್ರೇಷ್ಠ ರಾಜಕಾರಣಿ ಕೂಡ ಆಗಿರ್ತಾರೆ. ನೋಡಿ ಫ್ರೆಂಡ್ಸ್, ನನಗಂತೂ ತುಂಬ ಖುಷಿ ಆಯಿತು ಇವ್ರ ಬಗ್ಗೆ ಮಾತಾಡಿ. ಇನ್ನೂ ಹೆಚ್ಚು ಕೊಡುಗೆಗಳನ್ನು ನೀಡಿರ್ತಾರೆ ಇವರು ನಮ್ಮ ದೇಶಕ್ಕೆ. ಇಂಥವ್ರ ಬಗ್ಗೆ ಮಾತಾಡೋದು ನಮ್ಮ ಒಂದು ಸುವರ್ಣ ದಿನ ಅಂತ ಹೇಳ್ಬೋದು ಈ ದಿನ ಅನ್ನೋವನ್ನು. ನನಗೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋದ ನಮ್ಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇವರು 1975 ಏಪ್ರಿಲ್ 17ರಲ್ಲಿ ಇವರು ತೀರ್ಕೋತಾರೆ ಫ್ರೆಂಡ್ಸ್. ನೋಡಿ ಇಷ್ಟೆಲ್ಲ ಸಾಧನೆ ಮಾಡಿ, ಇಷ್ಟೆಲ್ಲ ಇದು ಮಾಡಿ ನಮಗಿನ್ನ ಮಾಡಿರೋದ್ರೆ ಎಂತೆಂಥ ದಾರಿಗಳು ಹಾಕ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇವರ ಸಾಧನೆ ಒಂದು ನಮಗೆ ಸ್ಪಿರಿಟ್ ಇದ್ದಂಗೆ. ಇವರು ನೋಡಿ ಕಲಿಯೋದು ತುಂಬ ಇದೆ. ದೊಡ್ಡ ವ್ಯಕ್ತಿಗಳಿದ್ದಾರೆ ಇವ್ರ ಥರನೇ. ಎಲ್ಲರೂ ನೋಡಿ ಇವ್ರ ಬಗ್ಗೆ ಓದಿ, ಎಲ್ಲರ ಜೀವನ ಚರಿತ್ರೆಗಳನ್ನ ಕೂಡ ಓದಿ ತಿಳ್ಕೊಳ್ಳಿ, ಸ್ವಲ್ಪ ಅಂದರೆ ಕಲ್ತ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಯೂಸ್ಫುಲ್ ಆಗುತ್ತೆ. ಬೆಳೀರಿ ನೀವು ಕೂಡ ಚೆನ್ನಾಗಿ. ಇವರಂಥ ದೊಡ್ಡ ವ್ಯಕ್ತಿಗಳ ಮಾರ್ಗದರ್ಶನದಲ್ಲಿ ನಡೆದು ನೀವೊಂದು ಉತ್ತಮ ಸ್ಥಾನಕ್ಕೆ ಬನ್ನಿ ಅಂತ ಹೇಳ್ತಾ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಗೈಸ್. ಸಾರಿ ಗೈಸ್, ನಿಮಗೆ ಮತ್ತೊಂದು ಇನ್ಫಾರ್ಮೇಷನ್ ಹೇಳೋದನ್ನ ನಾನು ಮಿಸ್ ಮಾಡ್ಕೊಟ್ಟಿದ್ದೆ. ಇವರು 2 ಕೃತಿಗಳನ್ನ ಕೂಡ ಬರೀತಾರೆ ನೋಡಿ. ಆ ಕೃತಿ ಅಂದರೆ ಫಿಲಾಸಫಿ ಆಫ್ ಇಂಡಿಯಾ ಹಾಗೂ ಫಿಲಾಸಫಿ ಆಫ್ ಉಪನಿಷತ್ತು ಅಂತ ಕೂಡ ಇವರು 2 ಕೃತಿಗಳನ್ನ ಬರೀತಾರೆ. ಹಾಗೆ ಒಂದು ಪುಸ್ತಕವನ್ನು ಕೂಡ ಬರೀತಾರೆ, ಫಿಲಾಸಫಿ ಆಫ್ ರವೀಂದ್ರನಾಥ್ ಟ್ಯಾಗೋರ್ ಅಂತ 2 ಪುಸ್ತಕಗಳನ್ನು ಕೂಡ ಬರೀತಾರೆ. ಸಾರಿ ಫ್ರೆಂಡ್ಸ್, ಯಾರು ಏನು ಅನ್ಕೊಳ್ಳೋಕೆ ಹೋಗ್ಬೇಡಿ. ನಾನು ಮಾತಾಡ್ತಿರ್ಬೇಕಾದ್ರೆ ಸ್ವಲ್ಪ ಮಿಸ್ ಮಾಡಿಬಿಟ್ಟಿದೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಯೂಸ್ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಲೈಕ್ ಮಾಡಿ, ಲೈಕ್ ಆರ್ ಡಿಸ್ಲೈಕ್ ಎರಡನ್ನೂ ಮಾಡಿ. ಚೆನ್ನಾಗಿ ನಿಮ್ಗೆ ಯಾವ್ದು ಇನ್ಸ್ ಆಗೋದು ಮಾಡಿ. ವಿಡಿಯೋ ಮಾಡೋದು ನನಗೊಂದು ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನಿಮಗೂ ಕೂಡ ಖುಷಿಯಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ ಫ್ರೆಂಡ್ಸ್. We're talking.